ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತು ತುಂಬಾ ಮುಖ್ಯವಾದ ಅಂಶವನ್ನು ತಿಳಿಸ್ತಾ ಇದ್ದೇನೆ. ವಿಷಯವನ್ನ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾಕೆಂದ್ರೆ ಈ ಮಾಟ ಮಂತ್ರದಿಂದ ಬಹಳಷ್ಟು ತೊಂದರೆಗೊಳಪಟ್ಟಿದ್ದಾರೆ ಜನ. ಅದರಲ್ಲಿ ನೀವು ಕೂಡ ಆ ತೊಂದರೆಗೆ ಒಳಪಟ್ಟಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಮುಖ್ಯವಾಗಿರುತ್ತೆ. ಮಾಹಿತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ಸ್ಕಿಪ್ ಮಾಡದೆ ನೋಡಿ. ಈ ವಾಮಾಚಾರ, ಮಾಟ ಮಂತ್ರ ಇವು ನಾನಾ ವಿಧ, ನಾನಾ ರೀತಿ. ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎಲ್ಲರೂ ಏನ್ ಮಾಡಕ್ ಟ್ರೈ ಮಾಡ್ತಾರಂದ್ರೆ ಹೊಟ್ಟೆಯಲ್ಲಿ ಹಾಕೋದು. ಅಂದ್ರೆ ಊಟದಲ್ಲೋ ಮಿಕ್ಸ್ ಮಾಡಿಯೋ ಅಥವಾ ಪಾನೀಯದಲ್ಲಿ ಯಾವ ಕುಡಿಯೋದ್ರಲ್ಲಿ ಏನಾದ್ರಲ್ಲಿ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ. ನಿಮಗೂ ಗೊತ್ತಾಗಲ್ಲ, ತಿಂದ್ಬಿಡ್ತೀರಾ ಅಥವಾ ಕುಡಿದು ಬಿಡ್ತೀರಾ. ಇದಕ್ಕೆಲ್ಲರೂ ಏನೋ ಒಂದು ರೆಮಿಡಿ ಕಂಡುಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಲವಂಗ ಹಾಕೊಂಡ್ಬಿಡ್ರಿ, ಯಾಲಕ್ಕಿ ಹಾಕೊಂಡ್ಬಿಡ್ರಿ ಬಾಯಲ್ಲಿ ಅಂತ ಎಲ್ಲ ಹೇಳ್ತಾರೆ. ಬಟ್ ನಾನ್ ಕಂಡಂತೆ, ನಾನ್ ರಿಸರ್ಚ್ ಮಾಡಿದಂತೆ, ನೀವು ತಿಂದ ಮೇಲೆ ಏನ್ ಲವಂಗ ಹಾಕೊಂತಿರೋ ಏಲಕ್ಕಿ ಹಾಕೊಂತಿರೋ ಯಾವುದು ಅಷ್ಟು ವರ್ಕ್ ಆಗಲ್ಲ. ಏನ್ ಅವ್ರು ಮಾಡಿಸಿರ್ತಾರೆ, ಎಷ್ಟು ಜನ ತಿಂದ್ರು ಕೂಡ, ಈ ಒಂದ್ ಸಾಲಿನಲ್ಲಿ ಕೂತ್ಕೊಂಡು ಎಷ್ಟು ಜನ ತಿಂದ್ರು ಕೂಡ ಅವ್ರೇನು ಮಾಟ ಮಂತ್ರ ಮಾಡಿಸಿ ಯಾರಿಗಿದು ತಾಗ್ಬೇಕು ಅಂತ ಹಾಕಿರ್ತಾರೋ, ಯಾರಿಗಿದು ಎಫೆಕ್ಟ್ ಆಗ್ಬೇಕು ಅಂತ ಹಾಕಿರ್ತಾರೋ ಅವರಿಗೆ ಮಾತ್ರ ಆಗ್ತದೆ ಹೊರತು, ಅವ್ರ ಹೆಸರಿನಲ್ಲೇ ಅದನ್ನ ಮಾಟ ಮಂತ್ರ ಮಾಡಿರ್ತಾರೆ. ಹಾಗಾಗಿ ಅವ್ರಿಗೆ ಮಾತ್ರ ಆಗ್ತದೆ ಹೊರತು ಇನ್ನು ಉಳಿಕಿದವರು ತಿಂದ್ರೂ ಕೂಡ ಅವರಿಗೆ ಏನೂ ಆಗಲ್ಲ. ನೋಡಿ, ಇದನ್ನೆಲ್ಲ ಮಾಡೋರು ಪರಿಚಯದವರೇ, ಸಂಬಂಧಿಕರೇ, ಗೆಳೆಯರೇ ಹೀಗೆ ಇರ್ತಾರೆ ಹೊರತು ಎಲ್ಲೋ ದೂರದವರು ಅಲ್ಲ, ಅಥವಾ ಅನ್ನೌನ್ ವ್ಯಕ್ತಿಗಳು, ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳೇನಲ್ಲ. ಹಾಗಾಗಿ ಪ್ರೀತಿಯಿಂದಲೇ ಚೆನ್ನಾಗಿ ಮಾತಾಡಿಸಿ ಊಟದಲ್ಲಿ ಅಥವಾ ಇನ್ನು ಕುಡಿಯೋದ್ರಲ್ಲಿ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ. ಅವ್ರು ಹಾಕಿದ್ದಾರಂತನೂ ನಿಮಗೆ ಗೊತ್ತಾಗಲ್ಲ. ಮುಂದೆ ಎಷ್ಟೋ ವರ್ಷಗಳ ನಂತರ, ಎಷ್ಟೋ ತಿಂಗಳುಗಳ ನಂತರ ನಿಮಗೆ ಗೊತ್ತಾಗ್ತದೆ. ಹಾಗೆ ಗೊತ್ತಾದಾಗ ನೀವು ನಿಮ್ಮೂರ ಹತ್ರ ಯಾರಿಗೂ ಏನ್ ಇದನ್ನ ತೆಗೆಯೋರು ಇರ್ತಾರೆ. ಎಸ್, ಅವ್ರು ತೆಗೆಯೋರು ಬಹಳಷ್ಟು ಕಡೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅಂತಾನು ನಾನೇ ತಿಳಿಸ್ತೇನೆ, ಅಲ್ಲೇ ತೆಗೆಸ್ಕೋಬಹುದು. ಈ ರೀತಿ ಒಂದು ವಿಧಾನದಲ್ಲಿ ಏನು ಮಾಟ ಮಂತ್ರ ಮಾಡಿದಾಗ ನಿಮ್ಮ ಆರೋಗ್ಯ ತುಂಬಾ ಕುಂಠಿತಗೊಳ್ಳುತ್ತದೆ. ನಿಮ್ಮ ಏಳಿಗೆ ಕೂಡ, ಏನು ನೀವು ಬದುಕಿನಲ್ಲಿ ಬೆಳಕನ್ನು ಕಾಣ್ಬೇಕಾಗಿತ್ತು, ಬೆಳಿಬೇಕಾಗಿತ್ತು, ಅದು ಕೂಡ ಆಗ್ತಾ ಇರಲ್ಲ. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಹೀಗೆ ಮಾಡಿದಾಗ, ಏನು ಹೊಟ್ಟೆಗೆ ಹಾಕಿದಾಗ ಅದು ಅದ್ರ ಎಫೆಕ್ಟಿನ ಒಂದು ಮತ್ತೊಂದು ರೂಪ ಏನಂದ್ರೆ, ಮತ್ತೊಂದು ರೀತಿ ಏನಾದ್ರೂ ಮಾಟ ಮಂತ್ರ ಮಾಡಿಸಿದಾಗ, ಆತ್ಮಗಳನ್ನ, ದುಷ್ಟಶಕ್ತಿಗಳನ್ನ ನಿಮ್ಮ ಮೇಲೆ ಬಿಟ್ಟಾಗ ತುಂಬಾ ಸುಲಭವಾಗಿ ಅದು ಬಂದು ನಿಮ್ಮನ್ನ ಅಟ್ಯಾಕ್ ಮಾಡಕ್ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಹೊಟ್ಟೆಗೆ ಹಾಕಿರೋದು ಏನಿರುತ್ತೆ ಅದನ್ನ ತೆಗ್ಸೋದು ತುಂಬಾ ಒಳ್ಳೆಯದು. ಅದು ಎಷ್ಟು ಬೇಗ ತೆಗಿಸ್ತೀರೋ ಅಷ್ಟು ಒಳ್ಳೆಯದು. ತಡವಾದಂತೆಲ್ಲ ಅದು ತುಂಬಾ ನಿಮ್ಮನ್ನು ಹಾಳು ಮಾಡಿರುತ್ತೆ. ಒಂದು ತೆಗೆಯೋದು ಕೂಡ ಅಷ್ಟು ಸುಲಭ ಇರಲ್ಲ, ಕಷ್ಟ ಆಗ್ಬಿಡುತ್ತೆ. ಮತ್ತೆ ನಮ್ಮ ಕಡೆಯಿಂದ ಇದಕ್ಕೆ ಸಲಹೆಯನ್ನ ನಾವೇ ನೀಡ್ತೇವೆ. ಈಗ ನಿಮ್ಗೆ ಯಾರು ಗೊತ್ತಿಲ್ಲಪ್ಪ ತೆಗೆಯೋರು ಇವರು ಅಂದಾಗ ನಾವೇ ಸಲಹೆಯನ್ನು ನೀಡ್ತೇವೆ. ಅದಕ್ಕೆ ಏನ್ ಮಾಡ್ಬೇಕು ಮಾರ್ಗದರ್ಶನ ಕೊಟ್ಟು ಅದನ್ನ ರಿಮೂವ್ ಮಾಡ್ಲಿಕ್ಕೆ ನಾವು ಸಂಪೂರ್ಣ ಒಂದು ಸಲಹೆಯನ್ನ ನೀಡಿ ದಾರಿ ತೋರಿಸ್ತೇವೆ. ಮತ್ತೊಂದು ವಿಷಯ, ಇನ್ನ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ಸಲಹೆಯನ್ನ ತೆಗೆದುಕೊಳ್ಳಿ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಅಭಿಮಾನ ತೋರಿಸಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಯಾರೇ ತೊಂದರೆಯಲ್ಲಿರಿ, ಈ ಮಾಟ ಮಂತ್ರ ಆಗಿರ್ಲಿ ಅಥವಾ ನಿಮ್ಮ ಜಾತಕ ರೀತ್ಯ ನವಗ್ರಹಗಳಲ್ಲಿ ಯಾವುದಾದ್ರೂ ಗ್ರಹ ನಿಮಗೆ ಕೇಡು ಮಾಡ್ತಾ ಇದ್ರೆ, ಒಳ್ಳೆಯದು ಮಾಡ್ತಾ ಇಲ್ಲ ಅನ್ಸೋದಾದ್ರೆ, ಯಾರಾದ್ರೂ ಶಾಸ್ತ್ರಿಗಳು ಹೇಳಿದ್ರೆ ಅದಕ್ಕೂ ಏನು ಉಪಾಯ ಮಾಡ್ಬೇಕು ಎಲ್ಲ ಹೇಳ್ತೇವೆ. ನೀವು ಯಾವುದೇ ಮುಜುಗರವಿಲ್ಲದೆ ನಮ್ಮ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ, ನಾವು ನಿಮಗೆ ಸಲಹೆಯನ್ನು ನೀಡ್ತೇವೆ.
ಶುಭವಾಗಲಿ.